ಹಲೋ ನಮಸ್ತೆ, ವ್ಲಾಗ್ ವಿತ್ ಮಣಿಜಯ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ತುಂಬ ಗೊಂದಲದ ಪ್ರಶ್ನೆಯಾಗಿದೆ. ಹಲೋ ಗಾಯ್ಸ್, ನಾನೊಂದು ತೀರ್ಮಾನಕ್ಕೆ ಬಂದಿದ್ದೇನೆ, ಕೆಲಸ ಆಗಲಿ ಮತ್ತೆ ಏನಂತ ಹೇಳ್ತೀನಿ ಅಂತ. ಎಸ್, ಅದುವೇ ಸೇವಿಂಗ್ಸ್ ಮಾಡ್ತೇನೆ ಅಂದಾಗಿದೆ. ದಿನಕ್ಕೆ 200 ರೂಪಾಯಿ ಹಾಕ್ತಿದ್ದೇನೆ. ಇವತ್ತಿಗೆ 5ನೇ ದಿನ. ವಿಷಯ ಇರೋದಿಲ್ಲೇ. ಸಂಬಳ 28,000, ಸೇವಿಂಗ್ 20,000, ಉಳಿಯೋದು 8,000. ಇದೇ ಲೆಕ್ಕಾಚಾರ. ಈ 8,000ದಲ್ಲಿ ಮನೆ ಬಾಡಿಗೆ 5,000, ಮನೆ ಖರ್ಚು 3,000 ಅಂತ ಡಿವೈಡ್ ಮಾಡಿದೆ. ಹಾಗಾದರೆ ಕರೆಂಟ್ ಬಿಲ್, ನೀರು ಬಿಲ್ ಇತ್ಯಾದಿ ಖರ್ಚು ಯಾವುದಕ್ಕೂ ಸಮಸ್ಯೆ ಆಗದೆ 5 ಮಂತ್ 1 lakh ಚಾಲೆಂಜ್ ಆಕ್ಸೆಪ್ಟ್ ಮಾಡೋಣ, ಪ್ಲಾನ್ ಮಾಡೋಣ. ಇದೇ ನಿರ್ಧಾರ ಗಾಯ್ಸ್. ಈಗ ಪ್ಲಾನ್ ಎ, ಪ್ಲಾನ್ ಬಿ ಆಗಿ ಡಿವೈಡ್ ಮಾಡಿದ್ದೇನೆ. ಈಗ ಪ್ಲಾನ್ ಎ ಏನಂದರೆ 28,000 ಸಾಕಾಗಲ್ಲ ಚಾಲೆಂಜ್ಗೆ, ಹಾಗೆ ಜಾಸ್ತಿ ದುಡಿಯೋಣ. ಪಾರ್ಟ್ ಟೈಮ್ ಫುಲ್ ಟೈಮ್ ಜಾಬ್ ಮಾಡೋಣ, ಹೇಗೆ? ಎಸ್, ಮೊದಲನೇದು ಪಾರ್ಟ್ ಟೈಮ್ ಜಾಬ್. ಬೆಳಿಗ್ಗೆ 7 ಗಂಟೆಯಿಂದ 11 ಗಂಟೆ ತನಕ 4 hours ಡ್ಯೂಟಿ. ಸಂಬಳ 7,000, ಟಿಪ್ಸ್ 3,000, ಒಟ್ಟಿಗೆ 10,000. ಇವಾಗ ಫುಲ್ ಟೈಮ್ ಡ್ಯೂಟಿ. ಬೆಳಿಗ್ಗೆ 11:30 ರಾತ್ರಿ 8 ಗಂಟೆ ತನಕ. 8.5 ಗಂಟೆ ಡ್ಯೂಟಿ. ಸಂಬಳ ಬಂದು 16,000 ಪ್ಲಸ್ 6,000 ಟಿಪ್ಸ್. ಟೋಟಲ್ 22,000. ಪಾರ್ಟ್ ಟೈಮ್ ಡ್ಯೂಟಿ, ಫುಲ್ ಟೈಮ್ ಡ್ಯೂಟಿ ಎರಡು ಕ್ಯಾಲ್ಕುಲೇಷನ್ ಮಾಡಿದರೆ ಮಂತ್ಲಿ 32,000 ಆಯಿತು. ಸೊ ಇದರಲ್ಲಿ ಮೊದಲು ದುಡಿತಿರೋದಕ್ಕೂ ಇನ್ನು ಮುಂದೆ ದುಡಿತಿರೋದಕ್ಕೂ ವ್ಯತ್ಯಾಸ ಕಂಡು ಬಂತು. 4,000 ಉಳಿತು. ಸೊ ಇದರಲ್ಲಿ ನಮಗೆ ಬೇಕಾದ ಇತ್ಯಾದಿ ಖರ್ಚುಗಳನ್ನು ಮಾಡಿಕೊಡ್ಬೋದು. ಈಗ ಪ್ಲಾನ್ ಬಿ, ಫುಡ್ ಬಿಸ್ನೆಸ್. ಪರ್ ಡೇ 1-1.5 ಆಗಲೇಬೇಕು. ಇಲ್ಲಾಂದರೆ ಪ್ಲಾನ್ ಎನೇ ಸೆಲೆಕ್ಟ್ ಮಾಡೋದು. ಈಗ ನನ್ನ ಅತ್ತೆಯ ಹೂವಿನ ಅಂಗಡಿ ಹತ್ರನೇ ನಾನು ಒಂದು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೇನೆ, ರೋಡ್ ಸೈಡಲ್ಲಿ. ಓಕೆ, ನೋಡೋಣ ಹೇಗೆ ವ್ಯಾಪಾರ ಆಗುತ್ತೆ ಅಂತ. ಇವತ್ತಿಗೇನೆ ವ್ಯಾಪಾರ ಶುರು ಆಗೋದಿಲ್ಲ. ವ್ಯಾಪಾರ ಅಂದರೆ ಒಂದು 2-3 ವರ್ಷ ತಾಗುತ್ತೆ. ಆದರೆ ನೋಡೋಣ ಹೇಗೆ ಆಗುತ್ತೆ ಇವತ್ತು ಅಂತ. ಓಕೆ, ಸಿಂಪಲ್ ಆಗಿ ಒಂದು ಸ್ಟಾಲ್. ನನ್ನ ಹತ್ರ ಐಟಮ್ಗಳು ಮೊದಲೇ ಇತ್ತು. ಓಕೆ, ಈಗ ಟೋಟಲ್ ಮಾಡೋಣ ಎಷ್ಟು ದುಡ್ದಿದ್ದೇನೆ ಅನ್ನೋದು. ಬೆಳಿಗ್ಗೆ 8 ಗಂಟೆಯಿಂದ ರಾತ್ರಿ 7 ಗಂಟೆ ತನಕ ಟೋಟಲ್ 11 ಗಂಟೆ ಕೆಲಸ ಮಾಡಿದ್ದೇನೆ. ದಿನ ತನಕ ಹಾಕಿದ್ದೇನಲ್ಲ. ಮುಂಚೆ ಮತ್ತೆ ಏನು, ಇವತ್ತು ತಾರೀಕು 10 ಆಯಿತು. ಇಲ್ಲಿ ತನಕ ಅದು ವಿಷಯ ಎಂತ? ನಾನು ಬೇರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ, ಅದು ಕೂಡ 6, 7, 8, 9, 10 ಇವತ್ತು ಕೂಡ ಹಾಕಿದ್ದೇನಲ್ಲ. ಸೊ 5 ದಿನದ್ದು ಬಿಸ್ನೆಸ್ ಅಲ್ಲ. ಹೌದು, 5 ದಿನದ್ದು ಬಿಸ್ನೆಸ್. ಫಸ್ಟಿಗೆ ಆದದ್ದು ಓಕೆ 5 ಅಲ್ಲ 4 ದಿನದ್ದು ಬಿಸ್ನೆಸ್. ಇಲ್ಲ ಇಲ್ಲಿ ಬರ್ತೇನೆ. ಮೊದಲಿಗೆ ಫಸ್ಟ್ ಡೇ ಆದದ್ದು ಬಿಸ್ನೆಸ್ಸಲ್ಲಿ 290. ಎರಡನೇ ದಿನ 540. ಮೂರನೇ ದಿನ ನಿನ್ನೆ 820. ಆಮೇಲೆ ಇವತ್ತು 4ನೇ ದಿನ. ಇವತ್ತಾದದ್ದೇನಿಲ್ಲ ಗಾಯ್ಸ್, ಇವತ್ತು ಸಂಡೇ ಅಲ್ಲ. ಸೊ ಹಾಗಾಗಿ ಮದುವೆದು ಹಾಲಿದ್ದು ಇತ್ತು. ಜ್ಯೂಸಿಗೆ ಒಳ್ಳೆ, ಮತ್ತು ಮದುವೆ ಉಂಟಂತ ಹೇಳಿದ ಮೇಲೆ ಚರ್ಮುರಿಗೆ ಯಾರು ಬರ್ತಾರೆ? ಸೊ ಹಾಗಾಗಿ ಇದಕ್ಕಿಲ್ಲ. ಸೊ ಇದು ನಮ್ಮದು ಬಿಸ್ನೆಸ್. ಇದಾದದ್ದು 3ನೇ ದಿನ ಒಳ್ಳೆ ಲಾಭ ಆಗಿತ್ತು, ಒಳ್ಳೆ ಕಸ್ಟಮರ್ ಬಂದಿದ್ದರು. ಮೊದಲನೇ ದಿನ ಎಷ್ಟೇ, 2ನೇ ದಿನ ಎಷ್ಟು. ಈಗ ನಮಗೆ ಪ್ಲ್ಯಾನ್ ಎ ಆಗ್ಬೋದಾ ಅಥವಾ ಬಿ ಆಗ್ಬೋದಾ ಅನ್ನೋ ಒಂದು ಗೊಂದಲದಲ್ಲಿ ನಮಗೆ ಪ್ಲ್ಯಾನ್ ಸಿ ಸಿಕ್ಕಿದೆ ಗಾಯ್ಸ್. ಏನಂದರೆ 1 ತಿಂಗಳು ಮುಂದೆ ಹಾಕುವ. ಯಾಕೆ ಬಿಸ್ನೆಸ್ಸಲ್ಲಿ ನೋಡಿದ್ರಲ್ಲ, ಈಗ ನಾನು ತೋರಿಸಿದ್ದೆ. ಸೊ ಹೆವಿ ವರ್ಕಲ್ಲಿ ನಾನು ತೋರಿಸಿದೆ. 1 ತಿಂಗಳು ಮುಂದೆ ಹಾಕ್ತಿದ್ದೇನೆ. ಮತ್ತು ಹಣವನ್ನು 6 ತಿಂಗಳು ಪಿಗ್ಮಿಗೆ ಹಾಕಿದರೆ ತೆಗಿಲಿಕ್ಕೆ ಆಗೋದಿಲ್ಲ. 6 ತಿಂಗಳು ಟೈಮ್ ತಗೋತಾವೆ. ಸೊ ಸೆಪ್ಟೆಂಬರ್, ಅಕ್ಟೋಬರಲ್ಲಿ ತೆಗಿಬಹುದು. ಸೊ ಹಾಗಾಗಿ ನಮಗೆ ತಿಂಗಳಿಗೆ 16,670 ತನಕ ಕಟ್ಟಲಿಕ್ಕೆ ಸಿಗುತ್ತೆ. ಹಾಗಾಗಿ 6 ತಿಂಗಳು ಮಾಡೋಣ ಗೈಸ್. ಸೊ ಈಗ ಇರುವ ಕೆಲಸನೇ ಸಾಕು. ಅದರಲ್ಲೇ ನಾವು ದಿನಕ್ಕೆ ಸೇವ್ ಮಾಡ್ತಾ ಬರುವ 555 ಫುಲ್ ಕ್ಯಾಶ್ ಆಗಿ ಸೇವ್ ಮಾಡ್ತಾ ಬರುವ. ಮಂತ್ಲಿ ಅಷ್ಟು ಇಷ್ಟು ಅಂತ ಇಡೋದು ಬೇಡ, ಫುಲ್ ಕ್ಯಾಶೇ ಸೇವ್ ಮಾಡ್ತಾ ಬರುವ. ಆದಮೇಲೆ ಎ ಬೇಡ, ಬಿ ಬೇಡ, ಸಿ ಸೆಲೆಕ್ಟೆಡ್. ಮೇ 1ಕ್ಕೆ ಸ್ಟಾರ್ಟ್ ಆಗಿದೆ, ಅಕ್ಟೋಬರ್ 1ಕ್ಕೆ ತೆಗೆದು ಬಿಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ.